ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊರಡಿಸಿರುವ 3 ವರ್ಷದ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ತಿಳಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ PDO ಮತ್ತು ವಿಲೇಜ್ ಅಕೌಂಟೆಂಟ ಇವೆರಡೂ ಎಕ್ಸಾಮ್ ಕೂಡ ಮುಂದೆ ಹೋಗ್ತಾವನ್ನಂತ ಭಾಳ ಜನ ಕೇಳ್ತಾ ಇದ್ರಿ. ಸೊ ಇವೆರಡಕ್ಕೂ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ PDOಕ್ಕೆ ಏನೈತಿ ನವಂಬರ್ದಾಗ ಎಕ್ಸಾಮ್ದವು. ಸೊ ಹಾಗಾಗಿ ಈ PDOಕ್ಕೆ ಈ ತಿಂಗಳು ಅಥವಾ ಅಕ್ಟೋಬರ್ನಲ್ಲಿ ಅಪ್ಲಿಕೇಶನ್ನ ಓಪನ್ ಮಾಡಿ ಈಗ ಬಿಟ್ಟಂಥ ಡೇಟ್ಗಳಿಗೆ ಏನೈತಿ ಎಕ್ಸಾಮನ್ನು ನಡೆಸ್ಬೋದು, ಇಲ್ಲ ಮುಂದೆ ಹೋಗಿಸ್ಬೋದು. ಮತ್ತು ವಿಲೇಜ್ ಅಕೌಂಟೆಂಟ್ ಏನೈತಿ KE ಕಡೆಯಿಂದ ಎಕ್ಸಾಮನ್ನು ನಡೆಸ್ತಾರೋ ಅವರ ಇನ್ನೂ ಯಾವುದೇ ರೀತಿಯ ಮಾಹಿತಿಯನ್ನು ಬಿಟ್ಟಿಲ್ಲ. ಸೊ ಅದು ಕೂಡ ಸೆಪ್ಟೆಂಬರ್ 29ನೇ ತಾರೀಕು ಕನ್ನಡ ಎಕ್ಸಾಮ್ ಐತಿ. ಸೊ ಅವರು ಕೂಡ ಇನ್ನೇನು ಬಿಡ್ಬೋದು. ನೆಕ್ಸ್ಟ್ ಲ್ಯಾಂಡ್ ಸರ್ವೇಯರ್ ಕೂಡ ಇದರೂ ಕೂಡ ನೋಟಿಫಿಕೇಷನ್ ಇದೇ ವರ್ಷದಾಗ ಆಗೈತಿ. ಸೊ ಇದರ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಇದನ್ನ ಮುಂದಿನ ವರ್ಷ ಅಂದರೆ 2025ಕ್ಕೆ ಹೋಗುವ ಸಾಧ್ಯತೆನ ಬಹಳ ಜಾಸ್ತಿ ಅದ. ಮತ್ತು ಇಲ್ಲಿ ನೀವು ನೋಡ್ಬೋದು, ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳ ಗ್ರೂಪ್ B ಮತ್ತು C ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಹಾಗೂ ಮುಂದಿನ 1 ವರ್ಷದಲ್ಲಿ ಹೊರಡಿಸಲಿರುವ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದಾರೆ. ಅಂದ್ರೆ 2024-25 ಏನು ಕರೀತಾರೋ ಎಲ್ಲ ಹುದ್ದೆಗಳಿಗೆ ಏನೈತಿ. ಸೊ ಅವಕ್ಕೆ 3 ವರ್ಷ ವಯೋಮಿತಿಯ ಸಡಿಲಿಕೆಯನ್ನು ನೀಡಲಿದ್ದಾರು. ಸೊ ಈಗಾಗಲೇ ಏನೈತಿ PSI ಎಕ್ಸಾಮು ಒಂದದ. ಸೊ ಇದನ್ನು ಸೆಪ್ಟೆಂಬರ್ 22ಕ್ಕಂತ ಹೇಳಿದರು, ಮತ್ತು ಅದನ್ನು ಸೆಪ್ಟೆಂಬರ್ 28ಕ್ಕಂತ ಹಾಕಿದರು. ಮತ್ತು ಇದನ್ನು ಬೇಡ ಅಂತ ಇಲ್ಲಿ UPSC ಎಕ್ಸಾಮ್ ಇರೋದ್ರಿಂದ ಅಕ್ಟೋಬರ್ 3ನೇ ತಾರೀಕು ಏನೈತಿ PSI ಎಕ್ಸಾಮ್ ನಡೆಯೋ ಸಾಧ್ಯತೆ ಜಾಸ್ತಿ ಅದ. ಇದನ್ನು ಗೃಹ ಸಚಿವರ ಪರಮೇಶ್ವರ ಅವರ ಏನೈತಿ ಇದನ್ನ ಹೇಳಿದರು. 14/9/2024 ಕನ್ನಡ ಭಾಷಾ ಪರೀಕ್ಷೆ, 15/9/2024 ಸ್ಪರ್ಧಾತ್ಮಕ ಪರೀಕ್ಷೆ. ಇವೆರಡು ಎಕ್ಸಾಮ ಇಂದ ಮತ್ತು ನಾಳೆ ಇತ್ತು. ಇದನ್ನು ಮುಂದೂಡಲಾಗಿದೆ ಅಂತ ಹೇಳಿದರು. 3 ವರ್ಷಗಳ ಸಡಿಲಿಕೆಯನ್ನು ಬಿಟ್ಟ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕೋಕ್ಕೇನೈತಿ ಮಾಡಿ ಕೊಟ್ಟಿದ್ದಾರೆ KPSC ಕಡೆಯಿಂದ. ಈಗಾಗಲೇ ಈ ಅಪ್ಲಿಕೇಶನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. KE ಕಡೆಯಿಂದ ಯಾವುದೇ ಮಾಹಿತಿಯನ್ನು ಇನ್ನು ಬಿಟ್ಟಿಲ್ಲ, ಅವರು ಸದ್ಯದಲ್ಲೇ ಬಿಡ್ಬೋದು. ಮತ್ತು PSI 402 ಏನದ ಈ ಎಕ್ಸಾಮ ಅಕ್ಟೋಬರ್ 3ನೇ ತಾರೀಕು ಅನ್ನೋದು ಇನ್ನೂ ಪೂರ್ತಿ ಕನ್ಫರ್ಮ್ ಆಗಿಲ್ಲ, ಇದೇ ದಿನ ನಡಿಬೋದು. ಸೊ ಇದಕ್ಕೇನೈತಿ, ಇದಕ್ಕೆ ಯಾವುದೇ ರೀತಿಯಾದ ವಯೋಮಿತಿಯಲ್ಲಿ ಸಡಿಲಿಕೆ ಮತ್ತು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಯಾಕಂದರೆ ಇದು ಈ ಹಿಂದೆ ಏನೈತಿ ಅಪ್ಲಿಕೇಶನ್ನ ಇದನ್ನ ಕರೆದಿದ್ರು. ಇದು 2022 21-22 ಕರೆದಿದ್ದ. ಸೊ ಹಾಗಾಗಿ ಈ PSIಗೆ ಯಾವುದೇ ರೀತಿಯಾದ ತೊಂದರೆಗಳು ಇಲ್ಲ, ಇದು ಎಕ್ಸಾಮ್ ನಡೆಯುತ್ತೆ. ಮತ್ತು ಲ್ಯಾಂಡ್ ಸರ್ವೇದ ಇನ್ನು ಯಾವುದೇ ರೀತಿಯಾದ ಮಾಹಿತಿಯನ್ನು ಕೂಡ ಏನೈತಿ ಇವರು ಬಿಟ್ಟುಕೊಟ್ಟಿಲ್ಲ. ಎಕ್ಸಾಮ್ ನಡೀತೈತಿ ಅಥವಾ ಮುಂದಿನ ವರ್ಷ ಹೋಗುತ್ತದೆ ಅಂತಲೂ ಹೇಳಿಲ್ಲ. ಇನ್ನೇನು ಈ ಅಪ್ಲಿಕೇಶನ್ಗಳ್ದ ಬಿಡ್ಬೋದು. ಸೊ ಅದಕ್ಕಾಗಿ ಎಲ್ಲರೂ ಕಾಯೋಣ. ಸೊ ಇದರಿಂದ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.